ನಮಸ್ತೆ ಸ್ನೇಹಿತರೆ, ಇಂದು ನಾವು ಇಬ್ರಾಹಿಂ ಸುತಾರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಾಪುರ ಇಬ್ರಾಹಿಂ ಸುತಾರ್ ಅವರು ಹುಟ್ಟಿದ ಊರು. ಇವರ ಶಿಕ್ಷಣ 3ನೇ ತರಗತಿ. ಬಾಲ್ಯದಲ್ಲಿಯೇ ಸ್ನೇಹಿತರೊಂದಿಗೆ 1960ರಲ್ಲಿ ಗುರು ದೀಕ್ಷೆ ಪಡೆದರು. 1970ರಲ್ಲಿ ಭಾವೈಕ್ಯ ಜಾನಪದ ಸಂಗೀತ ಮೇಳವನ್ನು ಸ್ಥಾಪಿಸಿದರು. ಕಳೆದ 44 ವರ್ಷಗಳಿಂದ ನಾಡಿನಾದ್ಯಂತ ಸಾಹಿತ್ಯ, ವಚನ, ಪ್ರವಚನ, ಭಜನೆ ಮತ್ತು ಸಮಾಜ ಸೇವೆಯ ಮುಖಾಂತರ ಸರ್ವ ಮಹಾತ್ಮರ ಸಾಹಿತ್ಯವನ್ನು ಬಳಸಿ ಭಾವೈಕ್ಯತೆ ಸಂದೇಶವನ್ನು ಬೀರುತ್ತಾ ಬಂದಿರುತ್ತಾರೆ. ಎಲ್ಲಾ ಧರ್ಮಗಳ ತತ್ವ ಅರಿಯಬೇಕೆಂಬುದು, ಎಲ್ಲಾ ಸಿದ್ಧಾಂತಗಳ ಗುರಿ ಮತ್ತು ಸಾರ ತಿಳಿಯಬೇಕೆಂಬುದು ಅವರ ಜೀವನದ ಮಹತ್ವದ ತಿರುವು. ಅವರಿಗೆ ಭಜನೆ ಕಲಿಸಿದವರ ಹೆಸರು ಶ್ರೀ ಬಸವಪೋಣ ಹಣೆಗಿಟ್ಟ ಉಯ್ಯಾಳ, ಮಹಾಲಿಂಗಾಪುರದ ಶ್ರೀ ಬಹರುದ್ದೀನ್ ಪೊಟಾರಿ. ಅವರು ಮಹಾಲಿಂಗಾಪುರದಲ್ಲಿ ಪ್ರಥಮ ಭಜನೆ ಪ್ರಾರಂಭಿಸಿದ ಸ್ಥಳ ಗುರು ಸಾಧು ನಿರಂಜನ ವಧುದೂತ ಗುಡಿ. ಇವರು ಭಜನಾ ಸಂಘದ ವತಿಯಿಂದ ಯೋಗಾಸನ ಶಿಬಿರಗಳು, ಸಾಕ್ಷರತಾ ಶಿಬಿರಗಳು, ಬೋರ್ವೆಲ್ ವ್ಯವಸ್ಥೆ ಹಾಗೂ ಶಾಲಾ ಕೊಠಡಿಗಳ ನಿರ್ಮಾಣ ಇಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುತ್ತಿದ್ದರು. 1948ರಲ್ಲಿ ಶ್ರೀ ಗುರು ಸಾಧು ನಿರಂಜನಾದೂತರ ಕಮಿಟಿ ಹಾಗೂ ಭಜನಾ ಮಂಡಳಿ ಟ್ರಸ್ಟ್ ಸ್ಥಾಪನೆ. ಅವರ ಹೊಸ ಪರಿಕಲ್ಪನೆ ಶ್ರವಣಕ್ಕೊಂದು ಸಮಾಜ ಸೇವೆ. ಇವರಿಗೆ ಪ್ರೇರಣೆ ಮಾಡಿದವರು ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬಿಜಾಪುರ. ಶರಣರ, ಸಂತರ, ಸೂಫಿಗಳ ಭಾವೈಕ್ಯತೆ ಸಂಗಮ ಕಾರ್ಯಕ್ರಮ ಮಾಡಿದರು. ಅವರು ಮಹಾರಾಷ್ಟ್ರ, ಆಂಧ್ರಪ್ರದೇಶ, ದೆಹಲಿ, ಒರಿಸ್ಸಾ, ರಾಜಸ್ಥಾನ, ಗೋವಾ, ಹೊರ ರಾಜ್ಯಗಳಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಜೀವನದ ಗುರಿ ಜೀವನದುದ್ದಕ್ಕೂ ಭಾವೈಕ್ಯತೆಯ ಸಂದೇಶ ಸಾರುವುದು. ಇವರು ಪದ್ಮಶ್ರೀ ವಿಜೇತರು, ಕನ್ನಡದ ಕಬೀರರು ಇಬ್ರಾಹಿಂ ಸುತಾರರು. ಧನ್ಯವಾದಗಳು ಸ್ನೇಹಿತರೆ.